ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವು ಸಾಕಷ್ಟು ಮಹತ್ವವನ್ನು ಪಡೆದಿದೆ ಹಾಗೂ ಆ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ಆ ವ್ಯಕ್ತಿಯ ಜೀವನದ ಭವಿಷ್ಯ ಹಾಗೂ ಆತನ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳನ್ನು ಅಂದಾಜು ಹಾಕಲಾಗುತ್ತದೆ. ಸಂಖ್ಯಾಶಾಸ್ತ್ರವು ತಮ್ಮಲ್ಲಿ ತಾವೇ ವಿಶೇಷವಾದ ಗುಣಗಳನ್ನು ಹೊಂದಿರುತ್ತವೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಆರ್ಥಿಕವಾಗಿ ಬಲಿಷ್ಠರಾಗುವಂತಹ ಆಸೆ ಖಂಡಿತವಾಗಿ ಇದ್ದೇ ಇರುತ್ತದೆ. ಈ ವಿಚಾರದಲ್ಲಿ ಕೂಡ ಅವರ ಜ್ಯೋತಿಷ್ಯ ಶಾಸ್ತ್ರದ ಸಂಖ್ಯಾಶಾಸ್ತ್ರದ ಮಹತ್ವ ಸಾಕಷ್ಟಿರುತ್ತದೆ. ಇನ್ನು ಜೀವನದಲ್ಲಿ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಯಾರೆಲ್ಲ ತಮ್ಮ ಪ್ರತಿಯೊಂದು ಹೆಜ್ಜೆಗಳನ್ನು ನೂರಾರು ಬಾರಿ ಯೋಚಿಸಿ ಇಡುತ್ತಾರೋ ಅವರೇ ಜೀವನದಲ್ಲಿ ಗೆಲ್ಲುತ್ತಾರೆ. ತಮ್ಮ ಪ್ರತಿಯೊಂದು ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವಂತಹ ಜನರೇ ಮಾಡುವಂತಹ ಕೆಲಸದಲ್ಲಿ ಗೆಲುವನ್ನು ಪಡೆಯುತ್ತಾರೆ. ಇನ್ನು ಮೊದಲನೇ ತಾರೀಕಿನಂದು ಹುಟ್ಟಿದ ಪುರುಷರ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾವ ಪುರುಷರು ಯಾವುದೇ ತಿಂಗಳಿನ ಮೊದಲನೇ ತಾರೀಖು ಜನಿಸಿರುತ್ತಾರೋ ಆ ಪುರುಷರು ಅತ್ಯಂತ ಭಾಗ್ಯಶಾಲಿಗಳಾಗಿರುತ್ತಾರೆ. ಇನ್ನು ವಿಶೇಷವಾಗಿ ಗಜಮುಖನ ಪೂಜೆಯನ್ನು ಮಾಡುವುದರಿಂದಾಗಿ ಇವರಿಗೆ ಸಾಕಷ್ಟು ಲಾಭ ಒದಗಿ ಬರುತ್ತದೆ. ಇನ್ನು ಈ ಪುರುಷರು ಜೀವನದಲ್ಲಿ ಸಾಕಷ್ಟು ಬುದ್ಧಿವಂತರಾಗಿರುತ್ತಾರೆ ಹಾಗೂ ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಹೇಳಲಾಗುತ್ತದೆ. ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ಹಾಗೂ ಸರಿಯಾದ ರೀತಿಯಲ್ಲಿ ಮಾಡುತ್ತಾರೆ. ಪ್ರತಿಯೊಂದು ಕೆಲಸಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡುವುದರಿಂದಾಗಿಯೇ ಇವರನ್ನು ಜನರು ಇಷ್ಟಪಡುತ್ತಾರೆ. ಆದರೆ ಇವರ ಮತ್ತೊಂದು ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ವಹಿಸಬೇಕಾಗಿರುವಂತಹ ಗುಣಾಂಶ ಎಂದರೆ ಇವರ ಕಡುಕೋಪ. ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಇವರು ಅತ್ಯಂತ ಹೆಚ್ಚಿನ ಸಿಟ್ಟನ್ನು ಮಾಡುವ ಮೂಲಕ ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗುವುದಿಲ್ಲ. ಇದರ ಬಗ್ಗೆ ಇವರು ಗಮನ ಕೊಡಬೇಕು. ಅತ್ಯಂತ ಬುದ್ಧಿವಂತರಾಗಿರುವ ಕಾರಣದಿಂದಾಗಿಯೇ ಪ್ರತಿಯೊಬ್ಬರೂ ಇವರ ಮಾತಿಗೆ ಆಕರ್ಷಿತರಾಗುತ್ತಾರೆ. ಇವರ ಆಕರ್ಷಿತ ಮಾತುಗಳಿಗೆ ಪ್ರತಿಯೊಬ್ಬರೂ ಕೂಡ ಇವರ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ. ಇವರು ಮನಸ್ಸಿನಿಂದ ಕೆಟ್ಟವರಾಗಿರುವುದಿಲ್ಲ, ಆದರೆ ತಮ್ಮ ಗುರಿ ಹಾಗೂ ಕೆಲಸದ ಕಡೆಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದಾಗಿ ಅದರ ಬಗ್ಗೆ ಅವರು ಕಠಿಣ ನಿಯಮಗಳನ್ನು ಹೊಂದಿರುತ್ತಾರೆ. ಇವರು ತಮ್ಮ ಪ್ರತಿಯೊಂದು ನಿರ್ಧಾರಗಳಿಗೆ ಬದ್ಧರಾಗಿರುತ್ತಾರೆ ಹಾಗೂ ಪ್ರತಿಯೊಂದು ನಿರ್ಧಾರಗಳನ್ನು ಕೆಂಡದ ಮೇಲೆ ಬೂದಿಯನ್ನು ಸರಿಸಿದಂತೆ ನೋಡಿಕೊಂಡು ತೆಗೆದುಕೊಳ್ಳುವುದರಿಂದಾಗಿಯೇ ಇವರು ಜೀವನದಲ್ಲಿ ಗೆಲ್ಲುತ್ತಾರೆ. ಜನರು ಹಣವನ್ನು ಖರ್ಚು ಮಾಡುವ ವಿಚಾರದಲ್ಲಿ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಮನಸ್ಸು ಬಿಚ್ಚಿ ಹಣವನ್ನು ಖರ್ಚು ಮಾಡುತ್ತಾರೆ. ಹಣವನ್ನು ಬೇರೆಯವರಿಗಾಗಿ ಅಥವಾ ತಮಗಾಗಿ ಖರ್ಚು ಮಾಡುವುದಕ್ಕೆ ಕಂಜೂಸ್ ಪ್ರವೃತ್ತಿಯನ್ನು ಯಾವತ್ತೂ ಕೂಡ ತೋರಿಸುವುದು ಇಲ್ಲ. ಹಣವನ್ನು ಖರ್ಚು ಮಾಡುವಾಗ ಅವರು ಸುಮ್ಮನೆ ಬೇರೆಯವರಿಗೆ ಅಥವಾ ಯಾವುದೇ ವಿಚಾರಗಳಿಗೆ ಖರ್ಚು ಮಾಡುವುದಿಲ್ಲ. ಅಲ್ಲಿ ಹಣ ಖರ್ಚು ಮಾಡುವಂತ ಕಾರಣ ಇದ್ರೆ ಮಾತ್ರ ಹಣವನ್ನು ಇವರು ಖರ್ಚು ಮಾಡುತ್ತಾರೆ. ಯಾವುದೇ ಸಮಸ್ಯೆಗಳಿಗೂ ಹಾಗೂ ಅಡೆತಡೆಗಳಿಗೂ ಇವರು ಹೆದರುವುದಿಲ್ಲ ಹಾಗೂ ಅವುಗಳಿಗೆ ಹಣ ಖರ್ಚು ಮಾಡುವುದಕ್ಕೂ ಕೂಡ ಇವರು ಹೆದರುವುದಿಲ್ಲ. ಇವರು ಸಾಮಾನ್ಯವಾಗಿ ಭಾವನಾತ್ಮಕ ಸ್ವಭಾವ ಹೊಂದಿರುತ್ತಾರೆ. ಸೂಕ್ಷ್ಮ ಮನಸ್ಸು ಅವರದು. ತುಂಬಾ ಕೇರಿಂಗ್ ಸ್ವಭಾವ ಹೊಂದಿರುತ್ತಾರೆ ಮತ್ತು ಎಲ್ಲರ ಕಾಳಜಿ ವಹಿಸುತ್ತಾರೆ. ಅನ್ಯೋನ್ಯವಾಗಿರಲು ಬಯಸುತ್ತಾರೆ. ಸದಾ ಸಂಪರ್ಕದಲ್ಲಿ ಇರುವ ಆಸೆ ಹೊಂದುತ್ತಾರೆ. ತಮ್ಮ ಪ್ರೀತಿ ಪಾತ್ರರನ್ನು ಅಪ್ಪಿಕೊಂಡಿರುವುದಕ್ಕಿಂತ ಸಂತೋಷ ಇವರಿಗೆ ಬೇರೆ ಇಲ್ಲ. ಅಪ್ಪುಗೆ ಇವರಿಗೆ ಭದ್ರತೆಯ ಭಾವನೆಯನ್ನು ನೀಡುತ್ತದೆ. ಅಪ್ಪುಗೆಯು ಅವರು ತುಂಬಾ ಕಾಳಜಿ ವಹಿಸುತ್ತಾರೆ, ಪ್ರೀತಿ ತೋರುತ್ತಾರೆ ಎಂಬುದಕ್ಕೆ ಸಂಕೇತವಾಗಿದೆ. ಇವರು ಹೆಚ್ಚು ಸೌಕರ್ಯ ಇರುವ ಬದುಕು ಇಷ್ಟಪಡುತ್ತಾರೆ. ಭೌತಿಕ ಸೌಕರ್ಯವನ್ನು ಹಂಬಲಿಸುತ್ತಾರೆ. ತಮ್ಮ ಸಂಗಾತಿ ತಮ್ಮನ್ನು ಸದಾ ಬಾಹು ಬಂಧನದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಬಯಸುತ್ತಾರೆ. ಇವರಿಗೆ ಸಂಗಾತಿ ಪ್ರೀತಿ ತೋರಿಸಬೇಕು ಎಂದರೆ ಅಪ್ಪಿಕೊಂಡರೆ ಸಾಕು. ಇನ್ನು ಇವರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ವೈರತ್ವವನ್ನು ಸಾಧಿಸುವುದಕ್ಕೆ ಹೋಗಬಾರದು. ಇವರು ಸುಮ್ಮನೆ ಬೇರೆಯವರ ತಂಟೆಗೆ ಹೋಗೋದಿಲ್ಲ, ಆದರೆ ಇವರ ತಂಟೆಗೆ ಬಂದವರನ್ನು ಸುಮ್ಮನೆ ಬಿಡುವುದಿಲ್ಲ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಜೊತೆ ವೈರತ್ವವನ್ನು ಕಟ್ಟಿಕೊಂಡರೆ ಭವಿಷ್ಯದಲ್ಲಿ ಅವರು ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತದೆ. ತಮ್ಮ ವೈರಿಗಳನ್ನು ಸೋಲಿಸುವುದಕ್ಕೆ ಪುರುಷರು ಯಾವುದೇ ಹಂತಕ್ಕೆ ಹೋಗಬೇಕಾದರೂ ಕೂಡ ಸಿದ್ಧರಾಗಿರುತ್ತಾರೆ. ಹೀಗಾಗಿ ಇವರ ಜೊತೆಗೆ ವೈರತ್ವಕ್ಕೆ ಎಳೆಯುವುದು ಎದುರಾಳಿಗಳ ಮೂರ್ಖತನ ಎಂದು ಹೇಳಬಹುದು. ಈ ಜನರನ್ನು ಅತ್ಯಂತ ಪರೋಪಕಾರಿಗಳು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹಾಗೂ ಇವರು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ. ಇವರನ್ನು ಮದುವೆಯಾಗುವುದು ನಿಜಕ್ಕೂ ಕೂಡ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳಬಹುದು. ಇಂದಿನ ವೈವಾಹಿಕ ಜೀವನದಲ್ಲಿ ಯುವಜನತೆ ಮೋಸ ಮಾಡುವುದನ್ನು ನೀವು ನೋಡಿರಬಹುದು. ತಮ್ಮ ಸಂಗಾತಿಗೆ ಕೊನೆಯವರೆಗೂ ಕೂಡ ಪ್ರಾಮಾಣಿಕರಾಗಿರುತ್ತಾರೆ. ಹೀಗಾಗಿ ಯಾವುದೇ ತಿಂಗಳಿನ 1ನೇ ತಾರೀಖು ಜನಿಸಿದ ಪುರುಷರು ನಿಮ್ಮ ಗಂಡನನ್ನಾಗಿ ಪಡೆದುಕೊಂಡರೆ ನೀವು ಅದೃಷ್ಟವಂತರು ಎಂದು ಹೇಳಬಹುದಾಗಿದೆ. ಭಾವನೆಗಳ ವಿಚಾರದಲ್ಲಿ ಇವರು ಕಂಟ್ರೋಲ್ಗೆ ಸಿಗದಂತೆ ನಡೆದುಕೊಳ್ಳುತ್ತಾರೆ. ಹೀಗಾಗಿ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರುತ್ತದೆ. ಕೆಲವೊಮ್ಮೆ ಕೋಪ ಮಾಡಿಕೊಳ್ಳುವುದು ಕೂಡ ಹೆಚ್ಚಾಗಿರುವುದರಿಂದ ಇದೊಂದು ಗುಣವನ್ನು ಅವರು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಅವರು ಎಲ್ಲರ ಫೇವರೇಟ್ ಆಗುತ್ತಾರೆ. ಇನ್ನು ಅದೃಷ್ಟದ ವಿಚಾರದಲ್ಲಿ ಯಾವುದೇ ತಿಂಗಳಿನ 1ನೇ ತಾರೀಖು ಹುಟ್ಟಿದ ಪುರುಷರಿಗೆ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಗೆಲುವಿನ ಸಂಭಾವ್ಯತೆ ಹೆಚ್ಚಾಗಿರುತ್ತದೆ. ಯಾವುದೇ ಹೊಸ ವಿಚಾರಗಳಿರಲಿ ಅವುಗಳನ್ನು ವೇಗವಾಗಿ ಕಲಿಯುತ್ತಾರೆ. ಬೇರೆಯವರಿಗೆ ಹೋಲಿಸಿದರೆ ಇವರು ಹೊಸ ವಿಚಾರಗಳನ್ನು ಕಲಿಯೋದ್ರಲ್ಲಿ ಮುಂದಿರುತ್ತಾರೆ. ಬರವಣಿಗೆ ಹಾಗೂ ಕಲಾ ಕ್ಷೇತ್ರದಲ್ಲಿ ಇವರ ಯಶಸ್ಸು ಹೆಚ್ಚಾಗಿರುವುದರಿಂದಾಗಿ ಈ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ತಮ್ಮ ಜೀವನದಲ್ಲಿ ಉನ್ನತಿಯ ಶಿಖರವನ್ನು ಏರಬಹುದಾಗಿದೆ. ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗೌರವ ಸನ್ಮಾನಗಳನ್ನು ಪಡೆದುಕೊಂಡರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಇವರ ವಿಚಾರದಲ್ಲಿ ನೆಗೆಟಿವ್ ಅಂಶ ಯಾವುದು ಇದೆ ಎಂಬುದನ್ನು ಲೆಕ್ಕಾಚಾರ ಹಾಕುವುದಾದರೆ ಅಹಂಕಾರ ಹಾಗೂ ಹಠಮಾರಿತನ ಇವರ ನೆಗೆಟಿವ್ ಸೈಡ್ ಆಗಿದೆ ಎಂದು ಹೇಳಬಹುದಾಗಿದೆ. ಅಹಂಕಾರ ಅನ್ನೋದಕ್ಕಿಂತ ತಮ್ಮ ಮೇಲೆ ಇರುವಂತಹ ಆತ್ಮವಿಶ್ವಾಸ ಹಾಗೂ ಸ್ವಾಭಿಮಾನ ಹೆಚ್ಚು ಎಂದು ಹೇಳಬಹುದಾಗಿದೆ. ಇನ್ನು ಯಾವುದಾದರೂ ವಸ್ತು ಅಥವಾ ಯಾವುದೇ ವಿಚಾರ ತಮಗೆ ಬೇಕು ಅಂತ ಇದ್ರೆ ಅದನ್ನ ತಮ್ಮದಾಗಿಸಿಕೊಳ್ಳುವವರೆಗೂ ಕೂಡ ತಮ್ಮ ಹಠವನ್ನು ಬಿಡುವುದಿಲ್ಲ. ಇದು ಕೆಲವೊಮ್ಮೆ ಪರವಾಗಿ ವರ್ತಿಸಿದರೆ ಹೆಚ್ಚಿನ ಬಾರಿ ವಿರುದ್ಧವಾಗಿ ವರ್ತಿಸುತ್ತದೆ. ಹೀಗಾಗಿ ಆದಷ್ಟು ವಿನಮ್ರ ನಡೆಯನ್ನ ಇವರು ಹೊಂದಿರುವುದು ಅವರಿಗೆ ಪಾಸಿಟಿವ್ ಆಗಿರುತ್ತದೆ. ಈ ವಿಚಾರವನ್ನು ಈ ಪುರುಷರು ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾಗಿದೆ. ತಮ್ಮ ಜೀವನದಲ್ಲಿ ಸಾಕಷ್ಟು ಆಕಾಂಕ್ಷೆಗಳನ್ನು ಹೊಂದಿರುತ್ತಾರೆ ಹಾಗೂ ಅವುಗಳನ್ನು ಪೂರೈಸುವುದಕ್ಕೆ ಸಂಪೂರ್ಣವಾದ ಸಾಮರ್ಥ್ಯ ಹಾಗೂ ಆತ್ಮವಿಶ್ವಾಸವನ್ನು ಕೂಡ ಹೊಂದಿರುತ್ತಾರೆ. ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಯಾವ ರೀತಿಯಲ್ಲಿ ತಂಡವನ್ನು ಮುನ್ನಡೆಸುವಂತಹ ನಾಯಕತ್ವದ ಗುಣ ಇರಬೇಕೋ ಆ ಗುಣವನ್ನು ನೀವು ಹೊಂದಿರುತ್ತೀರಿ. ಯಾವತ್ತೂ ಕೂಡ ಈ ಗಂಡು ಮಕ್ಕಳು ತಮ್ಮ ಕೆಲಸದ ಟಾಪ್ನಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಇದಕ್ಕಾಗಿ ಅವರು ತಮ್ಮ ಸಾಮರ್ಥ್ಯವನ್ನು ಮೀರಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಕಾರಣದಿಂದಾಗಿಯೇ ಅವರಿಗೆ ಉತ್ತಮವಾದ ಫಲಿತಾಂಶ ಸಿಗುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಹೊಂದಾಣಿಕೆಯು ಉತ್ತಮವಾಗಿರುತ್ತದೆ. 26 ರಿಂದ 28ನೇ ವಯಸ್ಸಿನಲ್ಲಿ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನವಾಗಿರಲಿದೆ. ನೀವು ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ನೀವು ನಿರುದ್ಯೋಗಿಗಳಾಗಿದ್ದರೆ ಮತ್ತು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತಮ ಕೊಡುಗೆಯನ್ನು ಪಡೆಯಬಹುದು. ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನ, ಪ್ರೇಮಿಗಳ ಪ್ರೇಮ ಜೀವನ ತುಂಬಾ ಚೆನ್ನಾಗಿರಲಿದೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿರಲಿದೆ. ಈ ಅವಧಿಯಲ್ಲಿ ನೀವು ಕೆಲವು ದೊಡ್ಡ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದು. ನೀವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದರೆ ನಿಮ್ಮ ಆಸೆ ಈಡೇರಲಿದೆ. ಈ ಸಮಯದಲ್ಲಿ ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳು ದೂರಾಗುವುದು. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಉತ್ತಮವಾಗಿರುತ್ತದೆ. ನೀವು ತುಂಬಾ ಫಿಟ್ ಮತ್ತು ಚುರುಕಾಗಿರುತ್ತೀರಿ. 32ನೇ ವಯಸ್ಸು ದಾಟಿದ ನಂತರ ನಿಮ್ಮ ಕೆಲಸದ ವಿಷಯದಲ್ಲಿ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ.
ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ಅಲ್ಲದೆ ದೀರ್ಘಕಾಲದವರೆಗೆ ತಮ್ಮ ಕೆಲಸದ ಸ್ಥಳದಲ್ಲಿ ತೊಂದರೆಗೊಳಗಾಗಿರುವ ಉದ್ಯೋಗಿಗಳು ಈ ಸಮಯದಲ್ಲಿ ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು. ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲವನ್ನು ಸಹ ನೀವು ಪಡೆಯುತ್ತೀರಿ. ಈ ಅವಧಿಯಲ್ಲಿ ಉದ್ಯಮಿಗಳು ಉತ್ತಮ ಆದೇಶಗಳನ್ನು ಪಡೆಯಬಹುದು. ಇದರಿಂದ ಆರ್ಥಿಕ ಲಾಭ ಉಂಟಾಗುವುದು. ಅಲ್ಲದೆ ಈ ಅವಧಿಯಲ್ಲಿ ನೀವು ನಿಮ್ಮ ತಂದೆಯಿಂದ ಬೆಂಬಲವನ್ನು ಪಡೆಯುತ್ತೀರಿ. 34ನೇ ವಯಸ್ಸಿನ ನಂತರ ಪ್ರಣಯ ಜೀವನದಲ್ಲಿ ಏರಿಳಿತಗಳಿರುತ್ತವೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪ ಹೆಚ್ಚಾಗುವುದು. ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡಲು ಹೋಗದಿರಿ. ಹಣದ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು. ಇಲ್ಲದಿದ್ದರೆ ಕಷ್ಟಪಟ್ಟು ಸಂಪಾದಿಸಿದ ಹಣವು ನಿಮ್ಮ ಕೈಯಿಂದ ಸುಲಭವಾಗಿ ತಪ್ಪಿಹೀಗಬಹುದು. ಈ ಅವಧಿಯಲ್ಲಿ ನೀವು ತಾಳ್ಮೆಯಿಂದ ವರ್ತಿದಷ್ಟು ಒಳ್ಳೆಯದು. ಹಣಕಾಸಿನ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ನೀವು ಸಾಲ ತೆಗೆದುಕೊಳ್ಳಬೇಡಿ. ನೀವು ಈಗಾಗಲೇ ಸಾಲ ಅಥವಾ ಸಾಲವನ್ನು ತೆಗೆದುಕೊಂಡಿದ್ದರೆ ಅದನ್ನು ಮರುಪಾವತಿ ಮಾಡುವ ಒತ್ತಡವು ನಿಮ್ಮ ಮೇಲೆ ಹೆಚ್ಚಾಗಬಹುದು. ವೈಯಕ್ತಿಕ ಜೀವನದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 37ನೇ ವಯಸ್ಸಿನ ನಂತರ ನಿಮ್ಮ ಕಹಿ ಮಾತುಗಳು ಹತ್ತಿರವಿರುವವರ ಹೃದಯವನ್ನು ನೋಯಿಸಬಹುದು. ನಿಮ್ಮ ಮಾತಿನ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ. ಉದ್ಯೋಗದಲ್ಲಿ ನೀವು ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯ ಬಲವಾದ ಸಾಧ್ಯತೆಯಿದೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ದುರ್ಬಲವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆಹಾರ ಮತ್ತು ಪಾನೀಯದ ಸಂಪೂರ್ಣ ಕಾಳಜಿ ವಹಿಸಿ. 40 ವಯಸ್ಸಿನ ನಂತರ ಅಗತ್ಯವಿರುವವರಿಗೆ ಸಹಾಯ ಮಾಡಲು ನೀವು ಉತ್ತಮ ಅವಕಾಶವನ್ನು ಪಡೆಯಬಹುದು. ನೀವು ಯಾವುದೇ ಸಾಮಾಜಿಕ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು. ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಈ ಸಮಯವು ಬಹಳ ಮಹತ್ವದ್ದಾಗಿದೆ. ನೀವು ದೊಡ್ಡ ಯಶಸ್ಸನ್ನು ಪಡೆಯಬಹುದು. ಮತ್ತೊಂದೆಡೆ ಈ ಸಮಯದಲ್ಲಿ ಆಸ್ತಿಯಲ್ಲಿ ಕೆಲಸ ಮಾಡುವ ಜನರಿಗೆ ಸಹ ಪ್ರಯೋಜನಕಾರಿಯಾಗಲಿದೆ. ಕೊನೆಯಲ್ಲಿ ಆರೋಗ್ಯದ ಬಗ್ಗೆ ಚಿಂತೆ ಕಾಡಬಹುದು. 45 ವಯಸ್ಸಿನ ನಂತರ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಇದೆಲ್ಲವೂ ನಿಮ್ಮ ಉತ್ತಮ ಕಾಳಜಿಯ ಫಲಿತಾಂಶವಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನೀವು ಶ್ರಮಿಸುತ್ತಿದ್ದರೆ ಈ ಸಮಯದಲ್ಲಿ ಒಳ್ಳೆಯ ಸುದ್ದಿಯನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ. 50ರ ವಯಸ್ಸಿನ ಈ ಅವಧಿಯಲ್ಲಿ ಆರೋಗ್ಯ ಸ್ವಲ್ಪ ದುರ್ಬಲವಾಗಿರುತ್ತವೆ. ಇದರಿಂದಾಗಿ ನೀವು ಔಷಧಿಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬಹುದು. ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆ ವಹಿಸುವುದು ಉತ್ತಮ. ಕೆಲಸದ ದೃಷ್ಟಿಕೋನದಿಂದ ಈ ಸಮಯವು ನಿಮಗೆ ಒಳ್ಳೆಯದಲ್ಲ. ಈಗ ಮಾಡುತ್ತಿರುವ ಕೆಲವು ಕೆಲಸಗಳು ಸ್ಥಗಿತಗೊಳ್ಳಬಹುದು. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಲಿದೆ. ಮಕ್ಕಳು ಶತ್ರುಗಳಾಗುವ ಸಾಧ್ಯತೆಗಳಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.